ನೋಡು, ಆನ್ಲೈನಲ್ಲೇ ಇದ್ದಾನೆ, ಆದರೂ ಕೂಡ ಫೋನು ತೆಗಿತಿಲ್ಲ, ಮೆಸೇಜು ಮಾಡ್ತಿಲ್ಲ. ನಾನೇ ಮಾಡಿ ನೋಡ್ತೀನಿ. ಓ ಹಾಯ್ ಅಂತ ಕಳಿಸ್ತಿದ್ಯಾ ಅದು ವಾಟ್ಸಪ್ಪಲ್ಲಿ? ನೀನು ಏನೇ ಮಾಡಿದ್ರು ನನ್ನ ಜೊತೆ ಬರೋಕ್ಕೆ ಒಪ್ಕೊಳೋ ಗಂಟ ನಾನು ಮಾತಾಡೋದಿಲ್ಲ, ಮೆಸೇಜಿಗೆ ರಿಪ್ಲೈನೂ ಕೊಡಲ್ಲ. ನೋಡು ಇರು ನೀನೇ ಬಾ ಹೋಗಣ್ಣ ಅನ್ನೋ ಗಂಟ ನಾನು ಕಾಲು ಪಿಕ್ ಮಾಡಲ್ಲ, ಮೆಸೇಜು ಮಾಡಲ್ಲ. ನಂಗೆ ಗೊತ್ತು ನಿನ್ನ ಹತ್ರ ಹೆಂಗೆ ಮಾತಾಡಿದ್ರೆ ನೀನು ನನ್ನ ದಾರಿಗೆ ಬರ್ತೀನಿ ಅಂತ ನಾನು ಚೆನ್ನಾಗಿ ಗೊತ್ತು. ಬಂದೇ ಬರ್ತೀಯ. ನೋಡು, ಮೆಸೇಜ್ ನೋಡಿದ್ರೆ ರಿಪ್ಲೈನೇ ಮಾಡಲ್ಲ ಅಂತಾನೆ. ನಾನು ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ನಾನೇನಾದ್ರು ಓಡೋದ್ರೆ ಅಪ್ಪನ ಮರದೇ ಕೊಡ್ತಾರ? ಅಪ್ಪ ನನ್ನ ಸುಮ್ಮನೆ ಬಿಡುತ್ತಾ? ಪ್ಲೀಸ್ ರಿಪ್ಲೈ ಮಾಡು ಸಂತು, ಪ್ಲೀಸ್. ನನ್ನ ಮೇಲೆ ಕೋಪನ? ಹೋದರೆ ಹೋಗಲಿ, ರಿಪ್ಲೈ ಕೊಡೋಣ. ಇವಳು ಹೆಂಗಿದ್ರು ನಾನು ಬಿಟ್ಟು ಹೋಗಲ್ಲ, ನನಗೆ ಗೊತ್ತು. ರಿಪ್ಲೈ ಮಾಡೋಣ ಇರು. ಹೌದು, ನನಗೆ ನಿಮ್ಮ ಜೊತೆ ಮಾತಾಡೋದೇ ಇರೋಕ್ಕಾಗ್ತಿಲ್ಲ. ಪ್ಲೀಸ್ ಕಾಲ್ ಪಿಕ್ ಮಾಡು. ನಾನು ಮಾಡಲ್ಲ. ಅದೇ ನಿನಗೆ ನನ್ನ ಜೊತೆ ಬರೋಕ್ಕೆ ಇಷ್ಟನೇ ಇಲ್ವಲ್ಲ. ನೀನು ನಿಮ್ಮ ಮನೇಲಿ ಗಂಡು ಹುಡುಗಿ, ನಿಮ್ಮಪ್ಪ ನಿಮ್ಮಮ್ಮ ಅವ್ರಿಗೆ ಮದುವೆ ಮಾಡಿದ್ರೆ ಏನು ಮಾಡ್ತೀಯ? ನಾನು ಮರೆತು ಬಿಡ್ತಿದ್ದಾನೆ. ಆಗ ನಾನು ನಿನಗೋಸ್ಕರ ಇಲ್ಲಿ ಕಾಯ್ತಿದ್ದೀನಿ. ಆದಷ್ಟು ಬೇಗ ನಾವು ಮದುವೆ ಆದ್ರೇ ಅದರಿಂದ ತಪ್ಪಿಸ್ಕೊಳಕ್ಕಾಗೋದು. ಸರಿ ಸರಿ, ನೀನು ಕಾಲ್ ಮಾಡು, ಏನಂತ ಮಾತಾಡೋಣ. ಸರಿ ಮಾಡ್ತೀನಿ. ಹಲೋ ಸಂತು, ಸಂತು, ಈಗಲಾದ್ರೂ ಮಾಡಲ್ಲ ನೀನು? ನಿನ್ನ ಜೊತೆ ಮಾತಾಡ್ತೀನಿ ಇಲ್ಲ ಅನ್ನಿಸ್ತಿತ್ತು. ನಾನೇನು ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು. ನಾನು ಜಾಸ್ತಿ ಫೋನಲ್ಲಿ ಮಾತಾಡೋಕ್ಕಾಗಲ್ಲ. ನಮ್ಮ ಅಮ್ಮನ ನನ್ನ ಮೇಲೆ ಡೌಟ್ ಬಂದಿದೆ. ನಾಳೆ ನೀನು ಮಾಮೂಲಿ ಜಾಗಕ್ಕೆ ಬಂದ್ಬಿಡು, ನಾನು ಅಲ್ಲೇ ಸಿಗ್ತೀನಿ, ಅಲ್ಲೇ ಮಾತಾಡೋಣ, ಆಯಿತಾ? ಸರಿ, ಆದರೆ ಮಾತ್ರ ಒಂದು ತಿಳ್ಕೊ, ನೀನು ಬಿಟ್ಟು ನಾನು ಬದುಕಿರಲ್ಲ. ನೀನು ಇಲ್ಲಾಂದರೆ ನಾನು ಸತ್ತೋಗ್ತೀನಿ. ಏಯ್ ಸಂತು, ನೀನು ಹಂಗೆಲ್ಲ ಮಾತಾಡಬೇಡ ಪ್ಲೀಸ್. ನಿನಗೇನೋ ಆಗ್ಬಾರ್ದು, ನೀನು ಯಾವಾಗಲೂ ಚೆನ್ನಾಗಿರಬೇಕು. ನಾಳೆ ಮಾಮೂಲಿ ಜಾಗಕ್ಕೆ ಬಾ, ಅಲ್ಲಿ ಏನಾರು ಒಂದು ಮಾತಾಡಿ ತೀರ್ಮಾನ ಮಾಡೋಣ. ಸರಿ ಸರಿ ಚಿನ್ನು, ಐ ಲವ್ ಯು. ನೀನು ಬಿಟ್ಟಿರೋಕ್ಕಾಗಲ್ಲ ನನಗೆ. ಐ ಮಿಸ್ ಯು. ಲವ್ ಯು ಟು ಸಂತು, ಐ ಲವ್ ಯು. ಪ್ರೀತಿ ಹೇಗೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ, ನನ್ನ ಹೇಗೆ ಪ್ರೀತಿ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲವೇ. ಸಂತು, ಏ ಸಂತು, ನಿಮ್ಮಮ್ಮ ಇದಾರೇನಪ್ಪ? ಯಾಕೆ ಒಬ್ಬೊಬ್ಬ ನನ್ನಾಗಿತಾ ಇದೆಯಾ? ನಾನು ಹಾಕಿದ್ರೆ ನಿಮಗೇನು? ನಮ್ಮಮ್ಮ ಬೇಕಂದ್ರೆ ಕರೀರಿ ನೀವೇ. ನಾನೇನು ಮಾಡಬೇಕು ಈಗ? ಏನು ನಗ್ಲೂಬಾರ್ದೇನು? ಹಂಗಲ್ಲಪ್ಪ, ಒಬ್ಬನಾಗಿದ್ದೆ ಅಂತ ಕೇಳಿದೆ. ಫೋನಲ್ಲಿ ನೋಡ್ಕೊಂಡಾಗಿದ್ದೆ. ಆಯ್ತಾಯ್ತು, ನಿಮ್ಮ ಅಮ್ಮನ ಕರಿಯಪ್ಪ, ಕೂಲಿಗೆ ಹೋಗ್ಬೇಕು, ಟೈಮ್ ಆಗುತ್ತೆ. ನೀವೇ ಕರೀರಿ ಅಕ್ಕ. ನಾನು ಕರೆದ್ರೆ ನಮ್ಮಮ್ಮ ನನ್ನೇ ಬೈಯಕ್ಕೆ ಬರುತ್ತೆ. ನೀವೇ ಕರೀರಿ. ರುಕು ರುಕು. ಶಾಂತಿ, ಆಗಲೇ ರೆಡಿ ಆಗಿಬಿಟ್ರ ನೀವು? ಒಂದು 5 ನಿಮಿಷ ಆಗುತ್ತಲ್ಲ, ಎಲ್ಲ ಆಯಿತು, ಅಡುಗೆ ಎಲ್ಲ ಆಗೈತೆ, ಇಳಿಸಿಟ್ಬಿಟ್ಟು ಬರ್ತೀನಿ. ಇನ್ನು ನೀವು ನಂಬ್ಕೊಂಡ್ರಂತ ಏನು ಉದ್ದಾರ ಆಗಲ್ಲ. ಯಾವಾಗ ನೋಡು ಫೋನ್ ಒಂದು ಹಿಡ್ಕೊಂಡು ಕೂತ್ಕೊಂತಾನೆ. ಅಯ್ಯೋ, ಯಾವಾಗ ನೋಡು ಲೇಟ್ ನಿನ್ನಿಂದ. ಸರಿ ಹೋಗು, ಬೇಗ ಬಾ. ಅಷ್ಟಲ್ಲಿ ನಾನು ಪಾರ್ವತಿ ಅಕ್ಕ ಬರುತ್ತೇನೆ, ಕೇಳ್ಕೊಂತೀನಿ. ಬಾಕ್ಸ್ ಏನು ತಗೊಂಡಿಲ್ಲ, ಹಂಗೆ ಬಂದಿದ್ದೆ ಬರೀ ಕೈಯಲ್ಲಿ. ಮತ್ತೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು? ಇವತ್ತು ಅವರೇ ಕೊಡ್ತಾರೆ. ನಾವು ಇವತ್ತು ಹೋಗ್ತಾರೆ ಕಾಳಿಯನ್ನ ಅವ್ರ ತೋಟಕ್ಕೆ ಕೆಲಸಕ್ಕೆ. ಅವರೇ ಕೊಡ್ತಾರೆ ಮಧ್ಯಾಹ್ನ ಊಟ. ಟೀ, ಕಾಫಿ, ಮಜ್ಜಿಗೆ ಎಲ್ಲ ಬರುತ್ತೆ. ಅದಕ್ಕೆ ನಾನೇನು ತಗೊಂಡಿಲ್ಲಪ್ಪ. ಸರಿ ಸರಿ, ಹಂಗಿದ್ರೆ ನಾನೇನು ತಗೊಳಲ್ಲ. ಹಂಗಾದ್ರೆ ಮಾತಾಡ್ಕೊಂಡಿರ್ಬಿಡ್ರಿ, ಬೇಗ ಹೋಗು, ಬೇಗ ಎಲ್ಸಿಟ್ ಬಾ, ಹೋಗೋಣ. ಸರಿ ಸರಿ. ಮಗ ಇದ್ದಾನೆ ಅಂತ ಹೆಸರಿಗೆ ಮಾತ್ರನೇ, ಏನಕ್ಕೂ ಪ್ರಯೋಜನ ಇಲ್ಲ. ಒಂದು ಕೆಲಸ ಕಾರ್ಯಕ್ಕೂ ಹೋಗಲ್ಲ ಅಂತಾನೆ, ಮನೆಯಲ್ಲೂ ಒಂದು ಕೆಲಸ ಮುಟ್ಟಲ್ಲ ಅಂತಾನೆ. ಯಾವಾಗ ನೋಡ ಫೋನ್ ಇಟ್ಕೊಂಡದೇನು ಕಿಕಿಬೇಕು ಅಂತ ನಕ್ಕೊಂಡೇ ಇರ್ತಾನೆ. ಥೂ, ಎಂಥ ಮಗನ ಎತ್ಬಿಟ್ನೋ, ದೇವಸ್ಥಾನ ಸುತ್ತಿ ಆಕೆಗಳ ಕಟ್ಟಿ ಎಂಥ ಮಗ ಉಟ್ಬಿಟ್ಟ ನೋಡಿ ನನಗೆ. ಅಲ್ಲ ಸಂತು, ಅಲ್ಲೆಲ್ಲ ಕೆಲಸ ಇತ್ತಂತೆ, ಹೋಗ್ತೀನಪ್ಪ. ನಮ್ಮ ಯಜಮಾನ್ರು ಹೇಳ್ತಿದ್ರು, ಹೋಗಿ ಅಂದ್ರೆ ಹೇಳು. ಹೋಗಿ ಸೇರ್ಕೊ, 12,000 ಕೊಡ್ತಾರಂತೆ. ಆಮೇಲೆ ಹೋಗ್ತಾ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಹೋಗಿದ್ರೆ ಹೋಗು, ಇಲ್ಲಿ ಮನೇಲಿ ಕುತ್ಕೊಂಡು ಏನು ಮಾಡ್ತೀಯ? ನಿಮಗೇನು ಇವಾಗ? ನಿಮ್ಗೇನು ಪ್ರಾಬ್ಲಮ್ಮು? ನಾನು ಪಡಂಗ್ ಅಂತಾನೆ ಇದ್ದೀನಿ. ನಾನು ಹೋಗ್ತೀನಿ, ಇರ್ತೀನಿ. ನಿಮಗೇನು? ಮನೇಲಿ ನಮ್ಮಮ್ಮ ಬಡ್ಕೊಳೋ ಸಾಲದಂತ ಇವಾಗ ನೀವು ಬೇರೆ ಬಂದಿದ್ದೀರಾ ಉಪದೇಶ ಮಾಡೋಕ್ಕೆ. ನನಗೇನು ಹೇಳಕ್ಕೆ ಬರಬೇಡಿ ನೀವು. ಸೈಲೆಂಟಾಗಿ ಹೋಗಿ. ಎಲ್ಲರಿಗೂ ನನ್ನ ಮೇಲೇ ಕಣ್ಣು. ನೆಮ್ಮದಿ ಕುತ್ಕೊಳಕ್ಕಾದ್ರೂ ಬಿಡ್ತಾರ? ಥೂ, ಎದ್ದು ಒಳಗಡೆ ಹೋಗ್ಬೇಕು ಫಸ್ಟು.
ಛೀ, ಈ ಊರಲ್ಲಿರೋರಿಗೆಲ್ಲ ನನ್ನ ಮೇಲೇ ಕಣ್ಣು. ನಮ್ಮಮ್ಮ ಬಡ್ಕೊಳೋದ್ರಿಂದನೇ ಎಲ್ಲರೂ ನನ್ನ ಹತ್ರ ಮಾತಾಡ್ತಾ ಇರೋದು. ನಾನು ನೋಡು ಒಂದಲ್ಲ ಒಂದಿನ ಹೆಂಗಾಗ್ತೀನಿ ಅಂತ. ಇನ್ನು ನಾನು ಯಾರಂತ ಗೊತ್ತಿಲ್ಲ ಇಲ್ಲಿರೋರಿಗೆ. ಅಣ್ಣ ನಾನು ಏನು ಹೇಳ್ಬಾರ್ದು ಇಲ್ಲಿ. ಪಾಪ ಅವ್ರ ಅಮ್ಮ ಒಬ್ಬಳೇ ಎಷ್ಟು ಕಷ್ಟ ಬೀಳ್ತಾಳೆ ನಮ್ಮ ಜೊತೆ ಬಂದು. ಹೋದ್ರೆ 3 ಕಾಸು 6 ಕಾಸು ಇರುತ್ತೆ ಅಂತ ಹೇಳಿತ್ತಪ್ಪ. ಈಗಿನ ಕಾಲದವ್ರಿಗೆ ಏನು ಹೇಳಕ್ಕಾಗಲ್ಲ ಬಿಡಪ್ಪ. ಅಕ್ಕ ಅಕ್ಕ ಪಾರ್ವತಿ ಅಕ್ಕ. ಓ ಶಾಂತ, ಇದೇನು ಬರೀ ಕೇಳಿ ಬಂದಿದ್ದು, ಯಾಕೆ ಮಕ್ಕಂಗೈತೆ? ಅದೇನಿಲ್ಲ ಅಕ್ಕ, ಅದು ಆಮೇಲೆ ಮಾತಾಡೋಣ ಬಿಡಕ್ಕ. ಕುಡಿ ಕುಡಿ ಬೇಗ ಬಾಕ, ಹೋಗೋಣ, ಟೈಮ್ ಆಗುತ್ತೆ. ಬೇಗ ಹೋಗೋಣ, ಸಂಜೆ ಬೇಗ ಬರೋಕ್ಕಾಗೋದು. ಇಲ್ಲಾಂದ್ರೆ 7 ಗಂಟೆ 7:30 ಬಿಡ್ತಾನೆ. ಮನೆಗೆ ಬಂದು ಅಡುಗೆ ಮಾಡೋಕ್ಕಾಗಲ್ಲ. ಎಲ್ಲ ಆಗೈತಮ್ಮ, ಬಾಕ್ಸ್ ಹಾಕೊಂಡ್ಬರ್ತೀನಿ ಅಷ್ಟೇ. ಬಾಕ್ಸ್ ಏನು ಬೇಡಕ್ಕ, ಅವಣ್ಣನೇ ಊಟ ಹಾಕೋತಂದೆ ಇವತ್ತು. ಹಂಗೆ ಬರ್ರಿ, ನಾನೇನು ತಗೊಂಡಿಲ್ಲ. ನೋಡ್ದೆ ಇವಳು ಕೊಬ್ಬು. ಮನೇಲಿದ್ರು ಒಂದು ಕೆಲಸ ಮಾಡೋಕ್ಕಾಗಲ್ವಾ? ಇನ್ನೂ ಯಾರೋ ರೆಡಿನೇ ಆಗಿಲ್ಲ. ಟೈಮ್ ಆಯ್ತು ಅಂತ ಹೋಗ್ಬಿಡ್ತಾಳೆ. ಏಯ್ ಶಾಂತಿ, ಏನಯ್ಯ? ಅಲ್ಲ ಟೈಮ್ ಆಯ್ತು ನೀವೇ ಬಾಸ್ಗೆ ಹಾಕೊಡ್ರಿ ಅಂತ ಹೋಗ್ಬಿಡ್ತೀಯ. ಈಗ ನೋಡಿದ್ರೆ ಇಲ್ಲೇ ಇದೆಯಾ ನೋಡು, ಅವು ಅಕ್ಕೋರೆಲ್ಲ ಏನು ರೆಡಿನೇ ಆಗ್ಬಿಟ್ಟವ್ರೆ. ನೀನಿರಲ್ಲ, ಬಂದು ಬಾಕ್ಸ್ಗೆ ಹಾಕ್ಕೊಡು ಬಾ. ಸರಿ ಸಂತಿ, ನಾನು ಹೋಗಿ ಬೀಗೆಲ್ಲ ಹಾಕೊಂಡ್ಬರ್ತೀನಿ. ಇವಳು ಹಿಂಗಿರಲ್ವಲ್ಲ, ಯಾಕೆ ಮುಖ ಎಲ್ಲ ಒಂಥರ ಐತೆ? ನಾನೇನು ಅಂದಿಲ್ವಲ್ಲ. ಹೈ ನಿಂತ್ಕೊಳ್ಳೆ ಇಲ್ಲಿ. ಏ ಶಾಂತಿ, ಏನಯ್ಯ ಹೋಗ್ತೀನಿ ಅಂತ ನಾನು ಹಾಕ್ಕೊಡ್ತೀನಿ ಬಿಡು. ಹೂವ ರೋಜಾ ಹೂವ ನನ್ನ ಜೀವ. ಏನಾಯ್ತು ನಿನ್ಗೆ? ಬಿಡಯ್ಯ, ಜಾಗ ಬಿಡಯ್ಯ, ಟೈಮ್ ಆಗುತ್ತೆ. ಯಾಕೆ ಹಿಂಗೆ ಹಿಡ್ಕೊಂಡಿದ್ದೆ ಕೈನಾದ್ರೂ ರೋಡಲ್ಲಿ? ಬಿಡಯ್ಯ, ಯಾರಾದ್ರೂ ನೋಡೋರು ನಗಿತಾರೆ. ಮತ್ತೆ ಯಾವಾಗಲೂ ನೀನು ರೋಸ್ ಥರ ಹಂಗೆ ಗುಲಾಬಿ ಥರ ಅರಳ್ಕೊಂಡು ನಂಗೆ ನಗ್ತಾ ಇರಬೇಕು. ನಿಮ್ಮ ಮುಖ ಸಪ್ಪಗಿಟ್ಕೊಂಡ್ರೆ ನನಗಾಗುತ್ತಾ? ಆಗುತ್ತಾ? ಹೋಗಿ ಆ ಕಡೆ, ನಂಗೆ ನಾಚಿಕೆ ಆಗುತ್ತೆ. ಬಿಡಯ್ಯ ಜಾಗ. ಬಿಡಲ್ಲ ಇವತ್ತು ನೀನು ಬಿಡಲ್ಲ. ಡಾರ್ಲಿಂಗ್, ಬಿಡಯ್ಯ, ಕೈ ಬಿಡಯ್ಯ. ಮಗು ಬೇಕು ಬಂದ್ರೆ ನೋಡು ರೋಡಲ್ಲಿ ಬಿಡಯ್ಯ. ಇವಳು ನಗ್ದಾಗ ಹೋಗಿದ್ದು ನನ್ನೇ ತಳ್ಳಿಬಿಡ್ಲಲ್ಲಪ್ಪ. ಬಿಡಯ್ಯ ಅಂದ್ರೆ ಬಿಟ್ಟೆ. ನಾನು ಮಾಡಿ ತಳ್ಳಿದ್ರೆ ಬಿಡೋದು. ಎಷ್ಟು ಚೆನ್ನಾಗೈತೆ ನೋಡಿ, ಗಿಡ ಎಲ್ಲ ಚೆನ್ನಾಗಿ ಬಿಡುತ್ತೆ. ಪುಟ್ಟದಾಗಿದೆ ತಂದಿದ್ದು. ಇವಾಗ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದು ಎಷ್ಟು ಮುಗ್ಬಿಟ್ಟೈತೆ ನೋಡಿ, ಚೆನ್ನಾಗೈತೆ. ಆದ್ರೂ ಇಷ್ಟೊಂದು ಗೊಬ್ಬರ ಇರಬಾರ್ದು. ಆಲ್ದು ಸೇರ್ಕೊಂಡು ತೊಂದರೆ ಆಗುತ್ತೆ. ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಹಿಂದೆಗಡೆನೂ ಅಷ್ಟೇ ಸ್ವಲ್ಪ ಜಾಗ ಎಲ್ಲ ಇದೆಯಲ್ಲ, ಅಲ್ಲ ಗಿಡಗಳೆಲ್ಲ ಇಟ್ಕೊಬೇಕು. ಹೂವು ಗಿಡಗಳು ಮತ್ತು ಟೆರೆಸ್ ಮೇಲೆ ಎಲ್ಲ ಒಂಚೂರು ಶೋ ಗಿಡಗಳೆಲ್ಲ ಇಟ್ಕೊಂಡ್ರೆ ನೋಡೋಕೆ ಚೆನ್ನಾಗೂ ಇರುತ್ತೆ. ಮತ್ತು ಏನಾದರೂ ಬೇಜಾರಾದರೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ನಮಗೂ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಹಾಗೆಲ್ಲ ನಾವು ಚಿಕ್ಕ ಹುಡುಗರಿದ್ದಾಗ ಮನೆ ಮುಂದೆ ಯಾವ ಮನೆ ನೋಡು, ಅವ್ರ ಮನೆ ಮುಂದೆ ಒಂದು ಗಿಡ ಮರ ಇದ್ದೇ ಇರೋದು. ಈಗಂತೂ ಮನೆ ಕಟ್ತೀನಿ ಅಂದ್ಬಿಟ್ಟು ಎಲ್ಲ ಒಡೆದು ಹಾಕ್ತವ್ರೆ ಮರಗಳನ್ನ. ಈ ಮರ ಹೊಡೆದಕ್ಕೋದ್ರಿಂದ ಸರಿಯಾಗಿ ಮಳೆನೂ ಆಗ್ತಾಯಿಲ್ಲ. ಈ ಬಿಸಿಲು ವಾತಾವರಣ ಅಂತೂ ಹೆಂಗಂದ್ರೆ ಹಂಗೆ ಚೇಂಜ್ ಆಗ್ತೈತೆ. ಆಮೇಲೆ ಚೆನ್ನಾಗಿರೋ ಗಾಳಿ ಕೂಡ ಸಿಗ್ತಾಯಿಲ್ಲ ಈಗಿಲ್ಲ, ಹಂಗಾಗ್ಬಿಟ್ಟಿದೆ. ಈಗಂತೂ ಯೂಟ್ಯೂಬಲ್ಲಿ ನೋಡ್ತೀನಲ್ಲ, ಸ್ವಲ್ಪ ಜನ ನೋಡು ಆ ಟೆರೆಸ್ ಮೇಲೇ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಬೆಳೆಸ್ಕೊತಾರೆ. ಅದರಲ್ಲೇ ಹಣ್ಣು ಹೂವು ತರಕಾರಿ ಎಲ್ಲ ಬೆಳೀತಾರೆ. ಎಷ್ಟು ಚೆನ್ನಾಗಿ ಮಾಡ್ಕೊತಾರೆ. ಆಗೆಲ್ಲ ಜಮೀನಲ್ಲಿತ್ತು, ಜಾಗಗಳಿತ್ತು, ಹೆಂಗೋ ಆಗ್ತಿತ್ತು. ಈಗ ಎಲ್ಲ ಬರೀ ಸೈಟ್ ಮಾಡಿ ಮನೆ ಕಟ್ಟಿ ಎಲ್ಲೂ ಜಾಗನೂ ಇಲ್ಲ. ಅದರಿಂದ ಮಾಡಿ ಮೇಲೆ ಬೆಳೆಯಂಗೆ ಆಗೈತೆ. ಈಗ ಅಂಥ ಪರಿಸ್ಥಿತಿ ಬಂದೈತೆ. ಈಗಲೇ ಹಿಂಗೆ ಇನ್ನು ಮುಂದಕ್ಕೆ ಹೆಂಗೋ ಏನೋ ಆದರೂ ಕೂಡ ಮನೆ ಮುಂದೆ ಒಂದು ಗಿಡ ನೆಟ್ಟರೆ ನಮಗೆ ಒಳ್ಳೇದಲ್ವಾ? ಒಳ್ಳೆ ಗಾಳಿನೂ ಸಿಗುತ್ತೆ, ಆರೋಗ್ಯವಾಗಿ ಇರ್ಬೋದು ನಾವು. ಈ ಹೂವೆಲ್ಲ ಅರಳಕ್ಕೆ ಸಂಜೆ ಆಗುತ್ತೆ. ಸಂಜೆ ಬಿಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಂಜೆನೇ ಬಿಡಿಸ್ಕೊಂಡು ಕಟ್ಕೊಂಡ್ರೆ ನಾಳೆ ಮುಡ್ಕೊಳಕ್ಕೆ ಚೆನ್ನಾಗೂ ಇರುತ್ತೆ. ಅವ್ರು ಬರಲಿ, ಇದಕ್ಕೆ ಹೋಗಿದಾರಲ್ಲ ಏನೋ ಮೀಟಿಂಗ್ ಅಂತ, ಅದು ಮುಗಿಸ್ಕೊಂಡು ಬರಲಿ. ಆಮೇಲೆ ಅವ್ರಿಗೆ ಹೇಳಿದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ ಆಳನ್ನ ಕರೆಸಿ ಮತ್ತು ಹಾಗೆ ಸ್ವಲ್ಪ ನರ್ಸರಿಯಿಂದ ಗಿಡಗಳೆಲ್ಲ ತಂದು ಇಡಬೇಕು. ಅದರಿಂದ ಏನೋ ಮನಸ್ಸಿಗೆ ನೆಮ್ಮದಿ, ನನಗೇನೋ ಖುಷಿ. ಸರಿ, ಅಯ್ಯೋ ನನ್ನ ಬುದ್ಧಿಗಿಷ್ಟು. ಅವಳು ಒಬ್ಬಳೇ ಬಿಟ್ಟು ಬಂದಿದ್ದೀನಿ ತಿರ್ಗಾ ನಾನು. ಅವಳ ಬಗ್ಗೆ ಗೊತ್ತಾಗಿದ್ರೆ ನಾನು ನೋಡಿದೆ ಎಷ್ಟು ಕೇರ್ಲೆಸ್ ಆಗಿದ್ದೀನಿ. ಅಲ್ಲ ಅವಳೇನು ಅಂತ ಗೊತ್ತಿದ್ದೆ ನಾನು ನೋಡಿ ಅಂತ ಕೆಲಸ ಮಾಡ್ತಾಯಿದ್ದೀನಿ. ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ಏನು ಮಾಡೋದು? ನಾನು ಗಿಡಗಳು ನೋಡ್ಕೊಂಡು ಇದ್ಬಿಟ್ನಲ್ಲಪ್ಪ. ಫಸ್ಟ್ ಅವಳು ನೋಡಬೇಕು. ಇವಳು ಮಾಡೋ ಕೆಲಸಕ್ಕೆ ಇನ್ನು ನನಗೆ ಯಾವಾಗ ಬರ್ತೋ ನನ್ನ ತಲೆಗೆ. ಇವರಪ್ಪನಿಗಂತೂ ಅರ್ಥ ಆಗ್ತಿಲ್ಲ. ಬೇಗ ಗಣ್ಣು ನೋಡು ಅಂದರೆ ಕೇಳ್ತಾನೇ ಇಲ್ಲ.